Never on fire. ಇನ್ನು ಎಚ್.ಡಿ. ಕುಮಾರಸ್ವಾಮಿಯವರ ಮೇಲೆ ಪ್ರಕರಣ ದಾಖಲಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ.ಕೆ ಪ್ರತಿಕ್ರಿಯೆ ಕೊಟ್ಟಿದ್ರು. ನನ್ನ ಮೇಲಿನ ಒಂದು ಕೇಸ್ ದಾಖಲಾಗಿರುವಂಥದ್ದು ರಾಜಕೀಯ ಪ್ರೇರಿತ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಇದೀಗ ಕಾಂಗ್ರೆಸ್ ಕೌಂಟರ್ ಕೊಡ್ತಾ ಇದೆ. ಕುಮಾರಸ್ವಾಮಿ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಸತ್ಯವನ್ನ ಮರೆಮಾಚೋದ್ರಿಂದ ಏನೂ ಆಗೋದಿಲ್ಲ. ಮೊದಲು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗಲಿ. ಅವರ ಪಕ್ಷದವರೇ ಕುಮಾರಸ್ವಾಮಿಯವರ ಮೇಲೆ ದೂರು ಕೊಟ್ಟಿರೋದು. ಆ ದೂರೇ ನಾವು ಕೊಟ್ಟಿರೋದಲ್ಲ, ರಾಜಕೀಯ ಪ್ರೇರಿತ ಅಂತ ಹೇಳೋದಕ್ಕೆ ಅವರ ಪಕ್ಷದವರೇ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಿರೋದು. ನಮ್ಮ ಸರ್ಕಾರವನ್ನು ಬೀಳಿಸೋದಕ್ಕೆ ತಯಾರಿ ಮಾಡಿದವರು ಅವರು. ಮಾಡುವಂತಹ ಕೆಲಸವನ್ನು ಅವರು ಮಾಡಿದಾರಾ? ಅವರು ಏನು ಮಾಡಬೇಕಾಗಿತ್ತು ಕೆಲಸ, ಆ ಕೆಲಸವನ್ನು ಅವರು ಮಾಡಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೇಂದ್ರದಿಂದ ಯೋಜನೆಗಳನ್ನು ತರುವಂತಹ ಕೆಲಸವನ್ನು ಏನಾದರೂ ಮಾಡಿದ್ರಾ? ಮೇಕೆದಾಟು ಸೇರಿದಂತೆ ಇತರೆ ಯೋಜನೆಗಳ ಜಾರಿ ಬಗ್ಗೆ ಎಲ್ಲೂ ಕೂಡ ಅವರು ಕೆಲಸ ಮಾಡ್ತಾನೇ ಇಲ್ಲ. ರಾಜ್ಯದ ಪರವಾಗಿ ಕೆಲಸ ಮಾಡೋದನ್ನು ಬಿಟ್ಟು ನಮ್ಮ ಸರ್ಕಾರವನ್ನು ಬೀಳಿಸೋದಕ್ಕೆ ಕಾಯ್ತಾ ಇದ್ದೀರಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಮೇಲೆ ಸೇಡು ತೀರಿಸೋದಕ್ಕೆ ಅಂತ ಕೇಂದ್ರದ ಮಂತ್ರಿಯಾಗಿದ್ದೀರಾ. ಕುಮಾರಸ್ವಾಮಿ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಆಕ್ರೋಶ ಹೊರಹಾಕಿದ್ದಾರೆ. ಹೋಗಿ ಧಮಕಿ ಹಾಕಿರೋದು ಅವರು ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತನಿಖೆ ಆಗಿ ಸತ್ಯ ಹೊರಗೆ ಬರಲಿ. ಅದರಲ್ಲಿ ಸುಮ್ಮನೆ ಅವರು ದೂರು ಕೊಟ್ಟಿರೋರು ಅವ್ರ ಪಾರ್ಟಿಯಲ್ಲಿ ಇದ್ದವರು, ಅವರೇನು ಕಾಂಗ್ರೆಸ್ನವರಾ? ಅವರು JDS ಅಲ್ಲೇ ಏನೋ ಅವರು ಆಫೀಸ್ ಬೇರರ್ ಆಗಿದ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. JDS ಆಫೀಸ್ ಬೇರರ್ಗೆ ನಾವು ಹೇಳ್ಕೊಟ್ಟು ಮಾಡಿಸಿದೀವ? ಈ ಥರ ಎಲ್ಲ ಸುಮ್ಮನೆ ಸತ್ಯ ಮರೆಮಾಚತಕ್ಕಂಥದ್ದು, ಅದರಿಂದ ಏನು ಲಾಭ ಇಲ್ಲ. ತನಿಖೆ ಆಗಲಿ, ಸತ್ಯ ಏನಿದ್ರೆ ಅದರ ಪ್ರಕಾರ ಮುಂದಿನ ಕಾರ್ಯವಾಹಿ ಆಗಲಿ. ಸರ್ಕಾರ ಬೀಳಿಸ್ಬಿಡ್ತೀವಿ ಅಂತ ಹೇಳಿ ಮಾಡ್ತಾ ಇರೋರು ಅವರು, ಸರ್ಕಾರ ಕಿತ್ತಾಕ್ತೀವಿ ಅಂತ ಹೊರಟಿರೋರು ಅವರು. ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿರೋರು ರಾಜ್ಯಕ್ಕೆ ನಾವು ನಮ್ಮಿಂದ ಏನು ಅನುಕೂಲ ಅಂತ ಇಲ್ಲಿವರೆಗೂ ಏನಾದರೂ ಒಂದು ಕೆಲಸ ಆಗಿದೆಯಾ? ಒಂದು ಮೇಕೆದಾಟುಗೆ ಪರ್ಮಿಷನ್ ಕೊಡಿಸಿದಾರಾ? ಇವರು ಸೆಂಟ್ರಲ್ ಗೌರ್ಮೆಂಟಿಂದ ಈ ಥರ ಇಷ್ಟು ದೊಡ್ಡ ಅನ್ಯಾಯ ಕರ್ನಾಟಕಕ್ಕೆ ಆಗ್ತಾ ಇರೋವಾಗ ನ್ಯಾಯ ಕೊಡಿಸೋದು ಬಿಟ್ಟುಬಿಟ್ಟು ಅವ್ರದ್ದು ಗುರಿ ಎಲ್ಲ ಏನಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಗೌರ್ಮೆಂಟು ಬೀಳಿಸ್ಬೇಕು. ಕಾಂಗ್ರೆಸ್ ಗೌರ್ಮೆಂಟ್ ಬೀಳಿಸೋದ್ರಿಂದ ಆಯಿತು, ನಿಮಗೆ ರಾಜಕೀಯ ಲಾಭ ಆಗ್ಬೋದು, ನಿಮಗೆ ಅಧಿಕಾರ ಸಿಗ್ಬೋದು, BJPಗೆ JDSಗೆ. ಕರ್ನಾಟಕದ ಜನಕ್ಕೆ ಏನು ಲಾಭ? ಯಾಕೆ ಕೇಂದ್ರ ಸರ್ಕಾರದಿಂದ ಈ ಥರ ಅನ್ಯಾಯ ಆಗ್ತಾ ಇದೆ? ಅನ್ಯಾಯ ಆಗ್ತಾ ಇರೋವಾಗ ನೀವು ಸೆಂಟ್ರಲ್ ಮಿನಿಸ್ಟ್ರುಗಳು ಏನು ಮಾಡ್ತಾ ಇದ್ದೀರಿ? ಅನ್ಯಾಯ ಮಾಡಿಸೋದಕ್ಕೆ ಕೂತಿದ್ದೀರಾ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಸೊ ನೀವು ಯಾರ ಮೇಲೆ ಸೇಡ್ ತೀರ್ಸ್ಕೊತಾ ಇದ್ದೀರಿ? ಕಾಂಗ್ರೆಸ್ ಮೇಲೆ, ಕರ್ನಾಟಕರ ಮೇಲೆ ಸೇಡ್ ತೀರ್ಸ್ಕೊತಾ ಇದ್ದೀರಾ. ಕರ್ನಾಟಕ ರಾಜ್ಯದ ಮೇಲೆ ಯಾಕೆ ನಿಮಗೆ ದ್ವೇಷ? ನೀವು ಕಾಂಗ್ರೆಸ್ಸನ್ನು ಸರ್ಕಾರ ಬೀಳಿಸಿ ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡಿ. ಆದರೆ ಮೇಕೆದಾಟು, ಕಾವೇರಿ ವಿಷಯದಲ್ಲಿ, ಮಹದಾಯಿ ವಿಷಯದಲ್ಲಿ, ಅಪ್ಪರ್ ಭದ್ರಾ ವಿಷಯದಲ್ಲಿ ಯಾಕೆ ಕರ್ನಾಟಕದ ಮೇಲೆ ದ್ವೇಷ ತೀರ್ಸ್ಕೊತಾ ಇದ್ದೀರಿ? ಅದಕ್ಕೆ ಉತ್ತರ ಕೊಡಿ. ಅವ್ರು ಯಾರು? ಅವರು ದೂರುದಾರರಿಗೂ ನಮಗೂ ಏನು ಸಂಬಂಧ? ದೂರುದಾರರಿಗೆ ಹೋಗಿ ಧಮಕಿ ಹಾಕಿರೋದು